ಇಂದಿನ ಭಾರ್ಗವ ಸಂಚಿಕೆಯನ್ನು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ವಿಕ್ಕಿ ಜೈಲಲ್ಲಿ ಇರಬೇಕಾದ್ರೆ ಅಲ್ಲಿ ಒಬ್ಬ ಜೊತೇಲಿ ಇರ್ತಾನೆ. ಅವನು ಕೂತ್ಕೊಂಡಿದ್ದಾಗ ಇದು ನನ್ನ ಜಾಗ, ಎದ್ದೇಳು ಮೇಲೆ ಅಂತೇಳಿ ವಿಕ್ಕಿಗೆ ಹೇಳ್ತಾನೆ. ಆಗ ವಿಕ್ಕಿ ಇದೇನು ಜಾಗ ನಿಂದು ಪರ್ಮೆಂಟಾ ಅಂತ ಕೇಳಿದಾಗ ಇದು ನನ್ನ ಜಾಗನೇ ಇದು ಅಂತೇಳಿ ಜೋರು ಮಾಡ್ತಾನೆ. ಅದೇ ಟೈಮಲ್ಲಿ ಒಬ್ಬ ಪೊಲೀಸು ಬಂದು ಊಟ ಕೊಡ್ತಾನೆ. ಅದು ನನಗೆ ಈ ಥರ ಊಟ ಬೇಡ, ನನಗೆ ಬಿರಿಯಾನಿ ತಂದುಕೊಡು ಅಂತ ಕೇಳ್ತಾನೆ. ಆಗ ಅವನು ಬಿರಿಯಾನಿನಾ, ನಿನಗೆ ಜೈಲಲ್ಲಿ ಇದೆಯಾ ಅಂತ ಅಂದ್ಕೊಂಡಿದ್ಯಾ ಅಥವಾ ಟ್ರಿಪ್ ಬಂದಿದ್ಯಾ ಅಂತ ಹೇಳಿ ಕೇಳ್ತಾನೆ. ನೀನು ಸುಮ್ಮನೆ ಇದ್ರೆ ಸರಿ ಈಗ ಅಂತ ಹೇಳ್ತಾನೆ. ಅದಾದಮೇಲೆ ಅವನ ಪಾಡಿಗೆ ಅವನು ಊಟ ಮಾಡ್ತಾ ಇರ್ತಾನೆ. ಇಷ್ಟರಲ್ಲೇ ಖಾಲಿ ಮಾಡ್ತೀನಿ ನೋಡು ಅಂತೇಳಿ. ಈ ಕಡೆ ಭಾರ್ಗವಿ ಮನೆಯಲ್ಲಿ ರವೀಂದ್ರ ಅರ್ಜುನ್ಗೆ ಪಂಚೆ ಉಡ್ಕೊಳಕ್ಕೆ ಬರ್ತಾ ಇರಲ್ಲ ಅಂತೇಳಿ ಪಂಚೆ ಉಡ್ಸೋದೆಲ್ಲ ಹೇಳ್ಕೊಡ್ತಾನೆ. ಹೌದು, ಈಗ ಚೆನ್ನಾಗಿದೆ ನೋಡಿ ಮವ ಅಂತೇಳಿ ಖುಷಿ ಪಡ್ತಾರೆ. ಅವರು ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಆಗ ಊಟ ಎಲ್ಲ ಚೆನ್ನಾಗಿತ್ತಾ, ನಮ್ಮ ಮನೇಲಿ ಅಡ್ಜಸ್ಟ್ ಆಯ್ತಾ ನಿಮಗೆ ಅಂತ ಕೇಳಿದಾಗ ಇಲ್ಲ, ಎಲ್ಲ ನಿಮ್ಮ ಮನೇಲೆಲ್ಲ ತೋರಿಸೋ ಪ್ರೀತಿ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ತಾನೆ. ಮಂಚದ ಮೇಲೆ ಮಲ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲ, ನಾನು ಇಲ್ಲೇ ಮಲ್ಕೊತೀನಿ, ನನಗಿಲ್ಲೇ ಚೆನ್ನಾಗಿದೆ, ನನಗೇನು ಇಲ್ಲ ಅಭ್ಯಾಸ ಆಗುತ್ತೆ ಅಂತೇಳಿ ಹೇಳ್ತಾನೆ. ಅದಾದಮೇಲೆ ರವೀಂದ್ರ ಅವ್ರಿಗೆ ನೋಡಿ ಎಷ್ಟೋ ಚೆನ್ನಾಗಿ ನೀವೆಲ್ಲ ಪ್ರೀತಿ ತೋರಿಸ್ತಾ ಇದ್ದ, ಇದಕ್ಕಿಂತ ನನಗೆ ಇನ್ನೇನು ಬೇಕು ಹೇಳಿ ಮಾವ ಅಂತೇಳಿ ಹೇಳಿದಾಗ ಅವ್ರ ಅತ್ತೆ ಮಾವ ಅಲ್ಲಿಂದ ಹೋಗ್ತಾರೆ. ಆಗ ಭಾರ್ಗವಿ ಹೇಳ್ತಾಳೆ, ನೋಡು ಅರ್ಜುನ್, ನನ್ನಿಂದ ನಿನಗೆ ತುಂಬ ಕಷ್ಟ ಆಗ್ತಾ ಇದ್ದೇನೋ ಅಂತ ಅನ್ನಿಸ್ತಾ ಇದೆ. ನಮ್ಮ ಮನೇಲಿ ಏನೂ ತೊಂದರೆ ಆಗ್ತಿದೆ, ಯಾಕಂದರೆ ನೀನು ಅಲ್ಲಿ ಅರಮನೆ ಅಂತ ಮನೇಲಿ ಚಿಕ್ಕ ವಯಸ್ಸಿಂದನೂ ಆ ಥರ ಬೆಳೆದಿರೋದು. ಇಲ್ಲಿ ನಿನಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಅದರಿಂದ ನಿನಗೆ ಕಷ್ಟನೇ ಅಂತ ಅನಿಸ್ತಿದೆ ನನಗೆ. ಏನು ಮಾಡೋದು, ನೀವು ಬೇರೆ ಕೇಳ್ತಾ ಇಲ್ವಲ್ಲ ಅಂತೇಳಿ ಭಾರ್ಗವಿ ಹೇಳ್ತಾರೆ. ಏನೂ ಇಲ್ಲ ಭಾರ್ಗವಿ, ಎಲ್ಲ ಚೆನ್ನಾಗೇ ಇದೆ, ಇಲ್ಲೆಲ್ಲ ಚೆನ್ನಾಗೇ ನೋಡ್ಕೋತಿದ್ದಾರಲ್ವ, ನಾನು ಇದಾಗದೇ ಸರಿ ಹೋಗೋ ತನಕ ನಾವು ಇಲ್ಲೇ ಇರೋಣ ಅಂತೇಳಿ ನಾನೇ ಹೇಳ್ತಾ ಇದ್ದೀನಲ್ವ, ನೀವು ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತೇಳಿ ಭಾರ್ಗವಿಗೆ ಸಮಾಧಾನ ಮಾಡ್ತಾರೆ. ನೋಡು, ನೀನು ಯೋಚನೆ ಮಾಡಬೇಡ, ನೀನು ಮಾಡಿರೋದೆಲ್ಲ ಕರೆಕ್ಟಾಗೇ ಇದೆ. ನೀನು ಅಲ್ಲಿ ಮನೇಲಿ ಹೊಡೆದಿದ್ದೀನಿ ಅಂತೇಳಿ ಅದೇ ಥರನೇ ಮಾತಾಡ್ಕೊಳ್ಳೋದೆಲ್ಲ ಬೇಡ, ನೀನು ಸಮಾಧಾನವಾಗಿರು ಅಂತ ಹೇಳಿದಾಗ ಸರಿ ಆಯಿತು. ಭಾರ್ಗವಿ ಪರಿಚಯ ಇರೋ ಹುಡುಗರು ಇಬ್ಬರು ಇರ್ತಾರಲ್ಲ, ಅವರು ಪೇಪರ್ ನೋಡ್ತಾ ಇರ್ತಾರೆ. ಕಳ್ಳ ನೋಡೋಕ್ಕೆ ಸ್ಮಾರ್ಟಾಗಿ ರೆಡಿಯಾಗಿ ಎಲ್ಲ ದೊಡ್ಡ ಮನುಷ್ಯರ ಥರ ಕಾಣಿಸ್ತಾರೆ. ಅವರೆಲ್ಲ ಕಳ್ಳತನ ಮಾಡ್ತಾರಲ್ಲ, ಅವರೆಲ್ಲ ಹಿಂಗೆ ಮಾಡೋದು, ಯಾಮಾರಿಸ್ಬಿಡ್ತಾರೆ. ದೊಡ್ಡ ದೊಡ್ಡ ಚೆನ್ನಾಗಿರೋ ಬಟ್ಟೆಗಳ್ನೆಲ್ಲ ಹಾಕ್ಕೊಂಬಂದು ನಮ್ಗೆ ಅದು ಗೊತ್ತು ಇದು ಗೊತ್ತು ಅಂತ ಮಾಡ್ತಾರೆ ಅಂತೇಳಿ ಪೇಪರಲ್ಲಿ ಓದ್ತಾರೆ. ಆಗ ನೋಡಿದ್ಮೇಲೆ ಅವ್ನು ಶ್ರೀಮಂತ ಬಂದು ನಾನು ಶ್ರೀಮಂತ ಅಂತಾರೆ. ಆಗ ನೀನು ಶ್ರೀಮಂತ ಅಂತೀಯ, ಕಾರಿಲ್ಲ, ಯಾವುದು ಏನೂ ಇಲ್ವಲ್ಲ, ಬೈಕಿಲ್ಲ, ಏನಿಲ್ಲ ಅಂತ ಕೇಳಿದಾಗ ನಾನು ಶ್ರೀಮಂತ, ನನ್ನ ಹೆಸರೇ ಶ್ರೀಮಂತ ಅಂತ ಹೇಳ್ತಾನೆ. ಓ, ಇವನು ಯಾಕೋ ಈ ಥರ ಮಾತಾಡ್ತಿದ್ದಾನೆ ಅಂತ ಕೇಳಿದಾಗ ಅವನು ಇಲ್ಲಿ ಭಾರ್ಗವಿ ಅವ್ರ ಮನೆ ಎಲ್ಲಿದೆ ಅಂತ ಕೇಳಿದಾಗ ಭಾರ್ಗವಿ ಮನೆನಾ ಅಂತ ಕೇಳ್ತಾರೆ. ಇವರು ಭಾರ್ಗವಿ ಮನೆನ ತೋರಿಸ್ಬೇಕು ಅಂತ ಕೇಳ್ತಿದ್ದಾರಲ್ಲ, ಏನೋ ಇದು ಅಂತ ಕೇಳಿ ಇಲ್ಲ, ಅವ್ರು ಭಾರ್ಗವಿ ಮನೆ ಬೇಕಾಗಿತ್ತು ನಮಗೆ, ಯಾವ ಕಡೆ ಹೋಗಬೇಕು ಅಂತ ಅವರಿಬ್ಬರು ಮಾತಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅವ್ನು ಎಲ್ಲಿ ಹೋಗಬೇಕು ಏನು ಅಂತೇಳಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ JP ಪಾಟೀಲ್ ಹೆಂಡ್ತಿ ಮತ್ತು ಅವರ ತಂಗಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಎಲ್ಲಿ ನೋಡಿದ್ರು ಬರೀ ಭಾರ್ಗವಿದೆ ಹೆಸರು ಹಾಕಿದೆಯಲ್ಲ, ಏನು ಮಾಡೋದು, ನನಗಂತೂ ನೋಡಿದ್ರೇ ಕಾಫಿ ಚೆಲ್ಲಬೇಕು ಅನ್ನಿಸ್ತಿದೆ ಅಂತೇಳಿ ಕಾಫಿ ಚೆಲ್ತಾಳೆ. ಬೃಂದ ಇದ್ದಳು, ಏನತ್ತೆ ಈ ಥರ ಮಾತಾಡ್ತಾ ಇದ್ದೀರಲ್ಲ, ಎಲ್ಲಿ ನೋಡಿದ್ರು ಅವಳದೇ ಇದೆ, ಅವಳಿಂದನೇ ಈ ಥರ ಎಲ್ಲ ಆಗ್ತಾ ಇರೋದತ್ತೆ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ, ಚಿಕ್ಕತ್ತೆ ನೀವು ಬೇಜಾರಾಗಬೇಡಿ, ಸುಮ್ಮನೆ ಇರಿ ಅಂತೇಳಿ ಹೇಳ್ತಾರೆ. ಅವಳಿಗೆ ಸಮಾಧಾನ ಮಾಡ್ತಾರೆ. ಆಗ ನೋಡು, ಭಾರ್ಗವಿನೇ ಮನೆ ಹೊಡೆದು ಮನೆಯಿಂದ ಅರ್ಜುನ್ನ ಕರ್ಕೊಂಡು ಹೋದ್ಲು ಅಂತ ಹೇಳಿ ಅವ್ರಿಗೆ ಭಾರ್ಗವಿ ಮೇಲೆ ದ್ವೇಷ ಬರೋ ಥರ ಮಾತಾಡ್ತಾಳೆ. ಆಗ ಬೃಂದ ಇದ್ದವಳು, ನೋಡಿ ಅತ್ತೆ, ನನಗೆ ನೀವು ನಮ್ಮ ತಾಯಿ ಥರ, ಇಬ್ಬರೂ ನನ್ನ ತಾಯಿ ಥರ ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ತವ್ರ ಮನೆ ಯಾವುದು ಬೇಡ ನನಗೆ. ಭಾರ್ಗವಿ ಈ ಥರ ಕೆಲಸ ಮಾಡ್ತಿದ್ದಾಳಲ್ಲ, ಎಂಥ ಕೆಟ್ಟ ಹುಡುಗಿ ಅಂತೇಳಿ ನನಗೂ ಅನ್ನಿಸ್ತಾ ಇದೆ. ಇವಳು ನನ್ನ ತಂಗಿನ ತಾಯಿ, ನನ್ನ ಮಗ ಅರ್ಜುನ್ನ ನಾನು ಎಷ್ಟು ಪ್ರೀತಿಯಿಂದ ಎಷ್ಟು ಕೇರಾಗಿ ಬೆಳೆಸಿದ್ದೀನಿ, ಅವನಿಗಲ್ಲಿ ಏನಾಗುತ್ತೋ ಏನೋ ಅಂತ ಅನ್ನಿಸ್ಬಿಟ್ಟಿದೆ, ಬೇಜಾರಾಗ್ತಿದೆ ನನಗೆ, ಮನೆ ಬಿಟ್ಟು ಹೋಗಿದ್ದಾನೆ ಅವನು ಅಂತೇಳಿ. ಹೌದು ಬೃಂದ, ನಾನು ನಿನ್ನ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೀನಿ. JPನೇ ನಿನ್ನ ಮಾತು ಕೇಳಬೇಕು ಅಂತ ಹೇಳಿದಾಗ ನನಗೆ ನಿನ್ನ ಮೇಲೆ ಸಿಟ್ಟು ಬಂದಿತ್ತು. ಆದರೆ ಈಗ ಅನ್ನಿಸ್ತಾ ಇದೆ, ನಾನು ನಿನ್ನ ಎಷ್ಟು ಒಳ್ಳೆಯಳು, ನಿನ್ನೇನು ಅರ್ಥ ಮಾಡ್ಕೊಳ್ಳಿಲ್ಲ, ತಪ್ಪಾಗಿ ತಿಳ್ಕೊಂಬಿಟ್ವಿ ಅಂತೇಳಿ ಅನ್ನಿಸ್ತಾ ಇದೆ. ಅವತ್ತು ಕೋರ್ಟಲ್ಲಿ ಪ್ರೆಸ್ನವ್ರ ಮುಂದೆ ಎಲ್ಲ ಮಾತಾಡಿದಾಗ ನಾನು ನಿನ್ನ ಬಗ್ಗೆ ಅವತ್ತೇ ಗೊತ್ತಾಗಿದ್ದು ನನಗೂ, ನೀನು ಮಾವಂದು ಎಷ್ಟು ಮರ್ಯಾದೆ ಉಳಿಸಿದ್ಯಾ ಅಂತೇಳಿ ಗೊತ್ತಾಯಿತು ಬೃಂದ ಅಂತ ಹೇಳ್ತಾರೆ. ನಾವೇ ಎಲ್ಲರೂ ಒಂದಾಗ್ಬಿಟ್ರೆ ಆ ಭಾರ್ಗವಿಗೆ ಈ ಮನೆಗೆ ಏನೂ ತೊಂದರೆ ಆಗದೇ ಇರೋ ಥರ ನಾವು ನೋಡ್ಕೋಬೋದು, ನಾವೆಲ್ಲ ಒಂದಾಗಿರ್ಬೇಕಷ್ಟೇ ಅಂತ ಹೇಳ್ತಾಳೆ.